Sometimes we get true love also, but we have to respect it and take it as a positive. ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಈಗಿನ ಜನರೇಷನ್ಗೆ ಯಾವ ತರ ಇದೆ, ಯಾವ ತರ ತಗೊಳ್ತಾರೆ ಜನಗಳು, ಪ್ರೀತಿನ ಯಾವ ತರ ಮಾಡ್ಬೋದು. ಇವಾಗಿನ ಜನರೇಷನ್ ಅಂದ್ರೆ ಪ್ರೀತಿ ಅಂದ್ರೆ ಬೇರೆ ತರನೇ ತಗೊಳ್ತಾರೆ, ಯಾವ ಫೀಲಿಂಗ್ಸು ಇರಲ್ಲ ಅವರಿಗೆ. ಚೆನ್ನಾಗಿ ತೋರಿಸಿದ್ದಾರೆ ಮೂವಿ. ಯಾವ ತರ ಅಡ್ಜಸ್ಟ್ ಮಾಡ್ಕೊಂಡು ಯಾವ ತರ ನಾವು ಫೀಲ್ ಯಾವ ತರ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದ್ ತರ ಫೀಲ್ ಇರುತ್ತೆ. ಇದರಲ್ಲಿ ಎಲ್ಲಾ ತರನು ಮಿಕ್ಸ್ ತೋರಿಸಿದ್ದಾರೆ. ಚೆನ್ನಾಗಿ ಬಂದಿದೆ ಮೂವಿ. ಫಿಲಮ್ ಚೆನ್ನಾಗಿದೆ, ನೋಡಿದ್ವಿ, ಚೆನ್ನಾಗಿದೆ. ನಡೀತಾ ಇರೋದೇ ಸ್ಟೋರಿ ತೆಗೆದಿದ್ದಾರೆ, ಚೆನ್ನಾಗಿದೆ. ಆಸ್ ಎ ಡೈರೆಕ್ಟರ್ ಹೇಗೆ ರೆಸ್ಪಾನ್ಸ್ ಹೇಗಿದೆ ಈವರೆಗೂ, ಮತ್ತೆ ನಿಮಗೆ ಹೇಗೆ ಅನಿಸ್ತಾ ಇದೆ ಸರ್? ಅಂದರೆ ತುಂಬ ಖುಷಿ ಆಗಿದೆ ಸರ್. ಒಳ್ಳೆ ರೆಸ್ಪಾನ್ಸ್ ಇದೆ. ಯಾರ್ಯಾರು ನಮ್ಮ ಸಿನಿಮಾನ ನೋಡಿದ್ದಾರೆ ಅವರೆಲ್ಲರೂ ಇಷ್ಟು ಕಾಂಪ್ಲಿಕೇಟೆಡ್ ಆಗಿರೋ ವಿಷಯನ ಮೊದಲನೇ ಪ್ರಯತ್ನದಲ್ಲೇ ನೀವಾಗಿರ್ಬೋದು, ಹೀರೋ ಆಗಿರ್ಬೋದು ತಗೊಂಡಿರೋದು ತುಂಬ ಖುಷಿ ಆಗ್ತಿದೆ. ಏಕೆಂದರೆ ಇಷ್ಟು ಎಲಿಮೆಂಟ್ಸ್ ಇರೋದನ್ನು ಯಾರು ಕೈ ಹಾಕಕ್ಕೆ ಹೋಗಲ್ಲ. ಸುಮ್ಮನೆ ಒಂದು ಲೈನ್ ಹೇಳ್ಬಿಟ್ಟು ಜನಕ್ಕೆ ಸುಮ್ಮನಾಗಿ ಹೋಗ್ತಾರೆ. ಯಾಕಂದರೆ ಇದರಲ್ಲಿ ತಲುಪಿಸೋದಲ್ಲಿ ಒಂಚೂರು ಫೇಲ್ ಆಗೋದ್ರೆ ಸೊ ನಮಗೆ ಕಷ್ಟ ಆಗ್ಬಿಡುತ್ತೆ, ನಮ್ಮ ಕೆರಿಯರ್ ಅಂತ ಎದುರ್ಕೋತಾರೆ. ಬಟ್ ನೀವು ಅದನ್ನೆಲ್ಲ ತಲೆಯಲ್ಲಿ ಹಿಡ್ಕೊಳ್ದಾರ ಒಂದೊಳ್ಳೆ ವಿಚಾರನ ಹೇಳಬೇಕು ಅಂತೇಳಿ ನೀವು ಈ ಪ್ರಯತ್ನ ಪಟ್ಟಿದ್ದೀರಲ್ಲ, ಅದಕ್ಕೋಸ್ಕರನೇ ಸುಮಾರು ಜನ ಬಂದು ಸಿನಿಮಾ ನೋಡಬೇಕು ಅಂತ ಹಿರಿಯರಾಗಿರ್ಬೋದು, ಫ್ಯಾಮಿಲಿಗಳಾಗಿರ್ಬೋದು ಅವರೆಲ್ಲ ಹೇಳ್ತಾ ಇರೋದು. ಮತ್ತು ಇವಾಗಿನ ಜನ್ರೇಷನ್ ಅವ್ರಿಗೆ ಹೇಗೆ ಇದರದ್ದು ತಲುಪಿಸ್ಬೇಕು ಅಂತಿದ್ದೀರಾ ಮೆಸೇಜು, ನೀವು ಆಲೋಚನೆ ಮಾಡಿದ್ದೀರಲ್ಲ, ಅದು ತುಂಬ ಖುಷಿ ಪಡೋದರ ವಿಷಯ. ಇದೇ ಥರ ನಿರ್ದೇಶಕರು ಇನ್ನೂ ಹೆಚ್ಚಿಗೆ ಬರಬೇಕು ಅನ್ನೋ ಥರದ್ದು ಹೇಳಿದ್ದವರು. ಬಟ್ ಏನು ಅಂದರೆ ನಮ್ಮದು ಜಾಸ್ತಿ ಫ್ಯಾಮಿಲಿಲಿ ಬಂದು ನೋಡ್ತಿದ್ದಾರೆ, ಫ್ಯಾಮಿಲಿ ವಯಸ್ಸಾದವ್ರು ಬಂದು ನೋಡ್ತಿದ್ದಾರೆ. ಬಟ್ ಕಾಲೇಜ್ ಹುಡುಗರು ಹಂಗೆ ಬಂದು ನೋಡ್ತಿಲ್ಲ. ಬಟ್ ನಾವು ಇನಿಷಿಯಲಿ ನಾವೇನು ಅಂದ್ಕೊಂಡ್ವಿ, ಲವ್ ಸೀಸನ್ಸ್ ಅಂತ ಟೈಟಲ್ ಇಟ್ಟಿದ ತಕ್ಷಣ ಎಲ್ಲ ಕಾಲೇಜ್ ಅವ್ರು ಬರ್ತಾರೆ, ಇದು ಬರ್ತಾರೆ ಅಂದ್ಕೊಂಡ್ವಿ. ನೋಡಿದ್ರೆ ನಮಗೆ, ನಾವು ಈಗ ಎಲ್ಲ ಕಡೆ ಥಿಯೇಟ್ರ್ ಕಡೆ ತಿರುಗಾಟ ಮಾಡ್ತಿದ್ದೀವಲ್ಲ, ನೋಡಿದ್ರೆ ನಮಗೆ ಫ್ಯಾಮಿಲಿ ಆಡಿಯನ್ಸ್ ಇವರು. ಏನಕ್ಕೆ ಅಂದರೆ ಅನನ್ಯ ಭಟ್ ಅವ್ರ ಹಾಡು ನಮ್ದೊಂದು ವೈರಲ್ ಆಗಿದೆ ಚೆನ್ನಾಗಿ, ಬಣ್ಣದ ಬದುಕಿದು ನಮ್ಮದೇ ಕತೆ ಇದು ಅಂತ. ಸೊ ಆ ಹಾಡಿಂದ ನಮಗೆ ಫ್ಯಾಮಿಲಿ ಆಡಿಯನ್ಸ್ ಒಂದಷ್ಟು ಜನ ಬರ್ತಿದ್ದಾರೆ. ಮತ್ತು ಕಪಲ್ಸ್ ಬರ್ತಿದ್ದಾರೆ. ಏನಕ್ಕೆ ಅರ್ಮಾನ್ ಮಲಿಕ್ ಅವ್ರು ಹಾಡಿರೋದೊಂದು ಮಳೆಯಾಗೋ ಮೊದಲೇ ಅನ್ನೋ ಒಂದು ಸಾಂಗು, ಅದು ಹಿಟ್ ಆಗಿದೆ. ಆ ಸಾಂಗಿಂದ ಒಂದಷ್ಟು ಕಪಲ್ಸ್ ಬರ್ತಾ ಇದ್ದಾರೆ. ಸೊ ಇನ್ನು ಮುಂದಕ್ಕೆ ಆಡಿಯನ್ಸು ಕಾಲೇಜ್ ಹುಡುಗರುಗಳು ಹುಡುಗಿರುಗಳು ಬರಬೇಕು. ಮತ್ತು ಫ್ಯಾಮಿಲಿಯವರು ಅವ್ರ ಮಕ್ಕಳನ್ನ 18 ವರ್ಷದ ಮಕ್ಕಳನ್ನ 20 ವರ್ಷದ ಮಕ್ಕಳನ್ನ ಜೊತೆ ಕರ್ಕೊಂಬಂದು ಸಿನಿಮಾ ನೋಡಬೇಕು. ಯಾಕಂದರೆ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಮಕ್ಕಳು ಎಲ್ಲೆಲ್ಲಿ ಎಡುತ್ತಾ ಇದ್ದಾರೆ, ಏನೇನು ಎಡುತ್ತಾ ಇದ್ದಾರೆ. ಏನಕ್ಕಂದರೆ ಎಷ್ಟೋ ಜನ ಮನೆಗೆ ಗೊತ್ತಾಗ್ತಾರೆ ಏನೇನೋ ನಡೆಸ್ತಿರ್ತಾರೆ. ಕುತ್ತಿಗೆಗೆ ಬಂದಾಗ ಪಾಪ ತಂದೆ ತಾಯಿಯವರೆಗೂ ಬರುತ್ತದು. ಸೊ ಈ ಥರದ್ದು ಅವ್ರ ಭಾವಗಳು ಏನು ಬದಲಾವಣೆ ಆಗುತ್ತೆ ಅನ್ನೋದು ಎಲ್ಲ ಸಿನಿಮಾಲಿ ತೋರಿಸಿದ್ದೀವಿ. ಸೊ ತಂದೆ ತಾಯಿ ಎಲ್ಲ ಅವರ ಮಕ್ಕಳನ್ನ, ಆ ವಯಸ್ಕರನ್ನ ಕರ್ಕೊಂಬಂದು ಜೊತೆಗೆ ಸಿನಿಮಾ ನೋಡಬೇಕು. ಒಂದೊಳ್ಳೆ ಮೆಸೇಜ್ ಇದೆ. ಸೊ ಖುಷಿ ಇದೆ ಆ ರೆಸ್ಪಾನ್ಸ್ನ ನೋಡಿ. ಬಟ್ ಇದಿನ್ನೂ ಜಾಸ್ತಿ ಜನಕ್ಕೆ ತಲುಪಬೇಕು. ಏನಕ್ಕೆ ನಾವು ಆ್ಯಸ್ ಎ ಡೈರೆಕ್ಟ್ರಾಗಿ ರೈಟ್ರಾಗಿ ನಾವು ಬರೆದಿರೋದು ಎಷ್ಟು ಜಾಸ್ತಿ ಜನಕ್ಕೆ ತಲುಪುತ್ತೋ, ಬಾಕ್ಸ್ ಆಫೀಸ್ ಬಿಡಿ, ದುಡ್ಡು ಬರುತ್ತೆ ಹೋಗುತ್ತೆ. ಬಟ್ ಇದು ಜನಕ್ಕೆ ತಲುಪಿದಾಗ ನಮಗೆ ಖುಷಿ ಆಗುತ್ತೆ. ಅದ್ರ ಜೊತೆಗೆ ನಿರ್ಮಾಪಕರು ಗೆಲ್ಲಬೇಕು. ಏನಕ್ಕೆ ಅವ್ರು ಗೆದ್ದರೆ ಅಲ್ವಾ ಅವ್ರು ಇನ್ನೊಂದು ಸಿನಿಮಾ ಮಾಡೋದು. ಸೊ ಹಾಗಾಗಿ ಖುಷಿ ಇದೆ ಸರ್, ಚೆನ್ನಾಗಿದೆ ರೆಸ್ಪಾನ್ಸ್. ಥ್ಯಾಂಕ್ ಯು.